ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಳೆದ 2 ಸಂಚಿಕೆಗಳಲ್ಲಿ ಉತ್ತರ ಕೊರಿಯಾ ಮತ್ತು ಚೀನಾದಲ್ಲಿನ ಆಹಾರ ಉತ್ಪನ್ನ ಹಾಗೂ ಅಲ್ಲಿ ಮುಂದಾಗಬಹುದಾದ ಅನಾಹುತದ ಬಗ್ಗೆ ಅವರು ತೆಗೆದುಕೊಂಡಿರೋ ಮುನ್ನೆಚ್ಚರಿಕೆಗಳ ಬಗ್ಗೆ ನಿಮಗೊಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದೆ. ಆದರೆ ಭಾರತ ಈ ವಿಚಾರದಲ್ಲಿ ಎಷ್ಟು ಸೇಫ್ ಆಗಿದೆ, ನಾವು ಯಾವೆಲ್ಲ ಆಹಾರ ಪದಾರ್ಥಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ, ಇಲ್ಲಿಯವರೆಗೆ ಆಹಾರ ಧಾನ್ಯಗಳ ಅತಿದೊಡ್ಡ ಎಕ್ಸ್ಪೋರ್ಟರ್ ಆಗಿದ್ದ ಭಾರತ ಇನ್ನು ಕೆಲವೇ ವರ್ಷಗಳಲ್ಲಿ ಅತಿದೊಡ್ಡ ಇಂಪೋರ್ಟರ್ ಆಗಿಬಿಡುತ್ತಾ? ಈ ರೀತಿಯ ಸಂಶಯಗಳಿಗೆ ಕಾರಣ ಏನು? ಇಷ್ಟಕ್ಕೂ ಭಾರತದಲ್ಲಿ ಕೃಷಿ ಕ್ಷೇತ್ರ ಅನುಭವಿಸ್ತಾ ಇರೋ ಪ್ರಮುಖ ಸಮಸ್ಯೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡಿಕೊಂಡು ಬರೋಣ ಬನ್ನಿ. ಗೆಳೆಯರೆ, ಅದು 1965ರ ಸಮಯ. ಭಾರತ ಪಾಕಿಸ್ತಾನದ ನಡುವೆ ಭಯಾನಕ ಕಾಳಗ ನಡೀತಿದ್ದ ಕಾಲ ಅದು. ಅವತ್ತಿಗೆ ಶೀತಲ ಸಮರದ ಹಿನ್ನೆಲೆಯಲ್ಲಿ ಭಾರತದ ವಿರುದ್ಧ ಕೆಂಡ ಕಾರ್ತಿದ್ದ ಅಮೆರಿಕ ತನ್ನ ಮುದ್ದಿನ ಕೂಸು ಪಾಕಿಸ್ತಾನದ ಬೆನ್ನಿಗೆ ನಿಂತಿತ್ತು. ಅಷ್ಟೇ ಅಲ್ಲ, ಅವತ್ತಿನ ನಮ್ಮ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಎಚ್ಚರ ಕೊಟ್ಟಿದ್ದ ಅಮೆರಿಕ, ನೀವು ಯುದ್ಧನ ನಿಲ್ಲಿಸದೇ ಇದ್ದರೆ ನಾವು ಭಾರತಕ್ಕೆ ಕಳುಹಿಸ್ತಾ ಇರೋ ಗೋಧಿಯ ರಫ್ತನ್ನು ನಿಲ್ಲಿಸ್ತೀವಿ ಅಂತ ಹೇಳಿತ್ತು. ಅದು ಅವತ್ತಿನ ಭಾರತದ ಪರಿಸ್ಥಿತಿ. 2 ಶತಮಾನಗಳ ಬ್ರಿಟಿಷ್ ಆಡಳಿತ ಭಾರತವನ್ನು ಅಂಥ ಸ್ಥಿತಿಗೆ ದೂಡಿತ್ತು. ಸ್ವಾತಂತ್ರ್ಯಾನಂತರ ಭಾರತದಲ್ಲಿನ ಜನರಿಗೆ ಆಹಾರವನ್ನು ಒದಗಿಸೋದಕ್ಕಾಗಿ ನಾವು ಧಾನ್ಯಗಳನ್ನು ಕೂಡ ಆಮದು ಮಾಡಿಕೊಳ್ಳೋ ಸ್ಥಿತಿಯಲ್ಲಿದ್ವಿ. ಗೋಧಿ, ಪಾಮಾಯಿಲ್, ಸಕ್ಕರೆ ಹೀಗೆ 10 ಹಲವು ಕೃಷಿ ಉತ್ಪನ್ನಗಳು ಭಾರತಕ್ಕೆ ಆಮದಾಗ್ತಾ ಇದ್ವು. ಒಂದು ಕಾಲದಲ್ಲಿ ಅತ್ಯಂತ ಶ್ರೀಮಂತ ದೇಶ ಅನ್ನಿಸ್ಕೊಂಡಿದ್ದ ಭಾರತದಲ್ಲಿ ತುತ್ತು ಅನ್ನಕ್ಕೆ ಕೂಡ ತತ್ವಾರ ಬಂದಿತ್ತು. ಇದೆಲ್ಲವೂ ಬ್ರಿಟಿಷರ ಕೃಷಿ ನೀತಿಯ ಫಲ. ಅದರ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟಿದೆ. ಮುಂದೆ ಯಾವತ್ತಾದರೂ ಆ ವಿಷಯಗಳನ್ನು ವಿವರವಾಗಿ ನಿಮಗೆ ಹೇಳ್ತೀನಿ. ಇನ್ನು ಅವತ್ತಿನ ಸ್ವತಂತ್ರ ಭಾರತದ ಆಡಳಿತಕ್ಕೆ ದೇಶ ಕಟ್ಟೋದರ ಜೊತೆಗೆ ಪಾಕಿಸ್ತಾನ, ಚೀನಾದಂಥ ದೇಶಗಳ ಜೊತೆ ಯುದ್ಧವನ್ನು ಕೂಡ ಮಾಡಬೇಕಿತ್ತು. ಡ್ಯಾಮುಗಳನ್ನು ನಿರ್ಮಾಣ ಮಾಡೋದರ ಜೊತೆಗೆ ಜನರಿಗೆ ಆಹಾರ ಧಾನ್ಯಗಳನ್ನು ಕೂಡ ಒದಗಿಸಬೇಕಿತ್ತು. ಅಂಥ ದಿನಗಳಲ್ಲೇ ಪಾಕಿಸ್ತಾನದ ಜೊತೆಗಿನ ಯುದ್ಧವನ್ನು ನಿಲ್ಲಿಸದೇ ಇದ್ದರೆ ಗೋಧಿ ರಫ್ತು ಮಾಡೋದನ್ನು ನಿಲ್ಲಿಸ್ತೀವಿ ಅಂತ ಬೆದರಿಸಿತ್ತು ಅಮೆರಿಕ. ಆದರೆ ಅಮೆರಿಕದ ಆ ಬೆದರಿಕೆಗೆ ಶಾಸ್ತ್ರೀಜಿ ಬಗ್ಗಲಿಲ್ಲ. ಅವರು ಇಡೀ ದೇಶದ ಜನತೆಗೆ ಒಂದು ಹೊತ್ತಿನ ಊಟ ಬಿಡೋದಕ್ಕೆ ಕರೆ ಕೊಟ್ಟರು. ತಾವು ಕೂಡ ಒಂದೇ ಹೊತ್ತು ಊಟ ಮಾಡತೊಡಗಿದ್ರು. ಆ ಮೂಲಕ ಆಹಾರವನ್ನು ಇನ್ನಷ್ಟು ದಿನಗಳ ಕಾಲ ಸರಿದೂಗಿಸೋದಷ್ಟೇ ಅಲ್ಲದೆ ಇಡೀ ದೇಶ ಈ ವಿಷಯದಲ್ಲಿ ಒಗ್ಗಟ್ಟಾಗಿದೆ ಅನ್ನೋದನ್ನು ತೋರಿಸೋದು ಅವರ ಉದ್ದೇಶ ಆಗಿತ್ತು. ದೇಶದ ಜನರ ಸಹಕಾರ ಪಡೆದು ಅಮೆರಿಕಾದ ಬೆದರಿಕೆಯನ್ನು ಕಾಲ ಕಸ ಮಾಡಿಕೊಂಡು ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಿದರು ಶಾಸ್ತ್ರೀಜಿ. ಅಷ್ಟೇ ಅಲ್ಲ, ಜೈ ಜವಾನ್ ಜೈ ಕಿಸಾನ್ ಅನ್ನೋ ಘೋಷಣೆಗಳನ್ನು ಮೊಳಗಿಸಿ ಭವಿಷ್ಯದ ಭಾರತಕ್ಕೆ ಭದ್ರ ಬುನಾದಿಯನ್ನು ಹಾಕಿದರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ. ಗೆಳೆಯರೆ, ಅವತ್ತು ನಾವು ಬರೀ ಪಾಕಿಸ್ತಾನದ ವಿರುದ್ಧದ ಯುದ್ಧವನ್ನು ಮಾತ್ರ ಗೆಲ್ಲಿಲ್ಲ, ಬದಲಿಗೆ ಅಮೆರಿಕದ ಬೆದರಿಕೆಯನ್ನು ಗೆದ್ದಿದ್ವಿ. ಆಹಾರದ ಸಮಸ್ಯೆಯನ್ನು ಗೆಲ್ಲೋದಕ್ಕೆ ಬಹುದೊಡ್ಡ ಹೆಜ್ಜೆಗಳನ್ನು ಇಡೋದಕ್ಕೆ ಶುರು ಮಾಡಿದ್ವಿ. 1965ರ ಆ ಘಟನೆಯ ನಂತರ ಭಾರತ ಮತ್ತೆ ಹಿಂತಿರುಗಿ ನೋಡಲಿಲ್ಲ. ಅವತ್ತಿಗೆ ಜಗತ್ತಿನ ನಾನಾ ದೇಶಗಳಲ್ಲಿ ಅಧಿಕಾರಕ್ಕಾಗಿ ಕ್ರಾಂತಿಗಳು ನಡೀತಾ ಇದ್ರೆ ನಮ್ಮಲ್ಲಿ ಅನ್ನ ಕ್ರಾಂತಿ, ಕೈಗಾರಿಕಾ ಕ್ರಾಂತಿಗಳು ಶುರುವಾಗಿದ್ವು. ಕ್ಷೀರ ಕ್ರಾಂತಿ, ಹಸಿರು ಕ್ರಾಂತಿ, ನೀಲಿ ಕ್ರಾಂತಿ, ಹಳದಿ ಕ್ರಾಂತಿಗಳು, ಹೀಗೆ ನಾನಾ ಕ್ರಾಂತಿಗಳಿಗೆ ಭಾರತ ಸಾಕ್ಷಿಯಾಗಿತ್ತು. ಇದೆಲ್ಲದರ ಪರಿಣಾಮ ನಮ್ಮ ದೇಶ 2010ರ ಹೊತ್ತಿಗೆ ಆಹಾರ ಸ್ವಾವಲಂಬನೆಯನ್ನು ಸಾಧಿಸಿದ್ದಷ್ಟೇ ಅಲ್ಲದೆ ಆಹಾರ ರಫ್ತಿನ ಅತಿದೊಡ್ಡ ರಾಷ್ಟ್ರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಳ್ತು. ಇವತ್ತು ಭಾರತ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು, ಹಾಲನ್ನು, ಸಾಂಬಾರು ಪದಾರ್ಥಗಳನ್ನು, ಹಣ್ಣು ತರಕಾರಿಗಳನ್ನು, ಸೆಣಬನ್ನು ಉತ್ಪಾದನೆ ಮಾಡುವ ರಾಷ್ಟ್ರವಾಗಿ ಗುರುತಿಸಿಕೊಂಡಿರೋದಲ್ಲದೆ ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಕೂಡ ಹೊಂದಿರೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸದ್ಯಕ್ಕೆ ಭಾರತ ಕೃಷಿ ಉತ್ಪನ್ನಗಳನ್ನು ಅತಿ ಹೆಚ್ಚು ರಫ್ತು ಮಾಡುವ ದೇಶಗಳ ಪಟ್ಟಿಯಲ್ಲಿ ಕೂಡ ಸ್ಥಾನ ಪಡ್ಕೊಂಡಿದೆ. ಯಾವ ರಾಷ್ಟ್ರಗಳು ಭಾರತಕ್ಕೆ ಗೋಧಿ ಕೊಡೋದಿಲ್ಲ, ಅದು ಕೊಡೋದಿಲ್ಲ, ಇದು ಕೊಡೋದಿಲ್ಲ ಅಂತ ಹೇಳಿದ್ವು, ಅದೇ ರಾಷ್ಟ್ರಗಳು ಈಗ ಪ್ಲೀಸ್ ನಾವು ಬೆಳೆದಿರೋದನ್ನು ಕೂಡ ಸ್ವಲ್ಪ ಖರೀದಿ ಮಾಡಿ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿಗೆ ಬಂದಿವೆ. ಅದಕ್ಕೆ ಕಾರಣ ನಮ್ಮ ಕೃಷಿಯಲ್ಲಾದ ಬದಲಾವಣೆಗಳು. ಹಾಗಂತ ಆಹಾರ ಧಾನ್ಯಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಭಾರತದ ಕೃಷಿಕ ಶ್ರೀಮಂತನಾಗಿದ್ದಾನ? ನಮ್ಮ ದೇಶದ ಕೃಷಿಯಲ್ಲಿ ಸಮಸ್ಯೆಗಳಿಲ್ವಾ? ನಾವು ನಮ್ಮಲ್ಲಿರೋ ಎಲ್ಲ ವ್ಯವಸ್ಥೆಗಳನ್ನು, ಕೃಷಿ ಭೂಮಿಯನ್ನು ಸರಿಯಾಗಿ ಬಳಸ್ಕೋತಾ ಇದ್ದೀವ? ಖಂಡಿತ ಇಲ್ಲ. ಗೆಳೆಯರೆ, ನಮ್ಮಲ್ಲಿನ ಕೃಷಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ನೋಡೋದಕ್ಕೂ ಮೊದಲು ನಾವು ಇವತ್ತು ಆಮದು ಮಾಡ್ಕೊಳ್ತಿರೋ ಆಹಾರ ಪದಾರ್ಥಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ಕಳೆದ 4 ವರ್ಷಗಳ ಅಂಕಿಅಂಶಗಳ ಪ್ರಕಾರ ನಾವು ಎಣ್ಣೆಕಾಳುಗಳು, ಪಾಮ್ ಆಯಿಲ್, ಗೋಧಿ ಹಾಗೂ ಸಕ್ಕರೆ ಇವುಗಳನ್ನು ಅತಿ ಹೆಚ್ಚು ಆಮದು ಮಾಡ್ಕೋತಾ ಇದ್ದೀವಿ. ಗೆಳೆಯರೆ, 2014ರಲ್ಲಿ ಅಡುಗೆ ಎಣ್ಣೆ ಅದರಲ್ಲೂ ಪಾಮ್ ಆಯಿಲ್ ಆಮದಿನ ಪ್ರಮಾಣ 14.42 ಮಿಲಿಯನ್ ಟನ್ನಷ್ಟಿತ್ತು.
2015ರಲ್ಲಿ ಅದು 14.57 ಮಿಲಿಯನ್ ಟನ್ನಷ್ಟಾದರೆ 2016-17ರಲ್ಲಿ ಆ ಪ್ರಮಾಣ 13.23 ಮಿಲಿಯನ್ ಟನ್ಗೆ ಕುಸಿಯಿತು. ಅದೇ ರೀತಿ ಬೇಳೆಕಾಳುಗಳ ಆಮದಿನ ಬಗ್ಗೆ ನಾವು ನೋಡೋದಾದರೆ 2014-15ರಲ್ಲಿ 4 ಮಿಲಿಯನ್ ಟನ್, 15-16ರಲ್ಲಿ 5.33 ಮಿಲಿಯನ್ ಟನ್, 16-17ರಲ್ಲಿ 5.9 ಮಿಲಿಯನ್ ಟನ್ಗಳಷ್ಟನ್ನು ನಾವು ಆಮದು ಮಾಡಿಕೊಂಡ್ವಿ. ವಿಚಿತ್ರ ಅಂದರೆ 2014-15ರಲ್ಲಿ ಆಮದಿನ ಲೆಕ್ಕದಲ್ಲೇ ಇಲ್ಲದ ಗೋಧಿ 2015-16ರಲ್ಲಿ 0.51 ಮಿಲಿಯನ್ ಟನ್ಗಳಷ್ಟು ಆಮದಿನ ಲೆಕ್ಕಕ್ಕೆ ಬಂದರೆ 16-17ರಲ್ಲಿ ಅದರ ಪ್ರಮಾಣ ಏಕಾಏಕಿ 10 ಪಟ್ಟು ಹೆಚ್ಚಾಗಿ 5.7 ಮಿಲಿಯನ್ ಟನ್ಗೆ ಬಂದು ನಿಂತ್ಕೊಳ್ತು. ಸಕ್ಕರೆ ವಿಚಾರದಲ್ಲೂ ಹಾಗೇನೆ 2014-15ರಲ್ಲಿ ನಾವು ಸಕ್ಕರೆಯನ್ನು ಆಮದು ಮಾಡಿಕೊಂಡಿರಲಿಲ್ಲ. ಆದರೆ 16-17ರ ಹೊತ್ತಿಗೆ ಅದು 1.94 ಮಿಲಿಯನ್ ಟನ್ನಷ್ಟಾಗಿ ಬಿಡ್ತು. ಇನ್ನು ಕೆಲವು ಪ್ರಮುಖ ಹಣ್ಣು ಹಂಪಲುಗಳನ್ನು ಕೂಡ ನಾವು ವಿದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಇದಿಷ್ಟು ಪ್ರಮುಖವಾಗಿ ಭಾರತ ಆಮದು ಮಾಡ್ಕೊಳ್ತಿರೋ ಆಹಾರ ಉತ್ಪನ್ನಗಳ ಕಥೆ. ಇದು 4 ವರ್ಷಗಳ ಹಳೆಯ ಅಂಕಿಅಂಶಗಳೇ ಆದರೂ ಕೂಡ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆಂದರೆ ಇಷ್ಟು ಪ್ರಮಾಣದ ಆಮದು ನಮಗೆ ಬೇಕಿದೆಯಾ? ಇದನ್ನು ನಾವು ಇಲ್ಲೇ ಉತ್ಪಾದಿಸೋದಕ್ಕೆ ಸಾಧ್ಯ ಇಲ್ವಾ? ಭಾರತ ಆಹಾರೋತ್ಪನ್ನ ಆಮದಲ್ಲಿ ಮೊದಲ ಸ್ಥಾನಕ್ಕೆ ಏರಬಹುದು ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದು ಯಾಕೆ? ಈ ಪ್ರಶ್ನೆಗಳಿಗೆಲ್ಲ ಇರೋದು ಒಂದೇ ಉತ್ತರ, ಅದು ನಮ್ಮ ಕೃಷಿ ಕ್ಷೇತ್ರದಲ್ಲಿ ನಾವಿವತ್ತು ಎದುರಿಸ್ತಾ ಇರೋ ಸಮಸ್ಯೆಗಳು. ಗೆಳೆಯರೆ, ಭಾರತದಲ್ಲಿ ಒಟ್ಟು 159 ಮಿಲಿಯನ್ ಹೆಕ್ಟೇರ್ ಅಂದರೆ 394.6 ಮಿಲಿಯನ್ ಎಕರೆ ಭೂಮಿ ಕೃಷಿಯೋಗ್ಯ ಭೂಮಿ ಅಂತ ಗುರುತಿಸ್ಕೊಂಡಿದೆ. ಇಡೀ ಪ್ರಪಂಚದಲ್ಲಿ ಅಮೆರಿಕಾದ ನಂತರ ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಒಳಗೊಂಡಿರೋ ದೇಶ ಭಾರತ. ಇದರಲ್ಲಿ 48% ಭೂಮಿ ನೀರಾವರಿಯಿಂದ ಕೂಡಿದ್ದು, ಉಳಿದ ಭೂಮಿ ಮಳೆ ಆಶ್ರಿತವಾಗಿದೆ. ಅಲ್ಲದೆ ಭಾರತದಲ್ಲಿ ಅತಿ ಹೆಚ್ಚು ಅಂತರ್ಜಲ ಆಧಾರಿತ ನೀರಾವರಿ ಭೂಮಿ ಇದ್ದು, ಇದು ಇಡೀ ವಿಶ್ವದಲ್ಲೇ ಅಂತರ್ಜಲವನ್ನು ಬಳಕೆ ಮಾಡಿ ಕೃಷಿ ಮಾಡೋ ದೇಶಗಳ ಪೈಕಿ ಭಾರತಕ್ಕೆ ಮೊದಲ ಸ್ಥಾನವನ್ನು ನೀಡಿದೆ. ಭಾರತದ ನಂತರ ಅಂತರ್ಜಲವನ್ನು ಹೆಚ್ಚಾಗಿ ಬಳಸ್ಕೊಳ್ತಿರೋ ರಾಷ್ಟ್ರ ಚೀನಾ, ಆನಂತರ ಅಮೆರಿಕ. ಇನ್ನು ನಮ್ಮಲ್ಲಿ ಮೇಜರ್ ಮತ್ತು ಮೈನರ್ ಇರಿಗೇಷನ್ ಪ್ರಾಜೆಕ್ಟುಗಳು ಕೂಡ ಸಾಕಷ್ಟಿವೆ. ಆದರೂ ನಮಗೆ ನೀರಿನ ಕೊರತೆ ತಪ್ಪಿಲ್ಲ. ಗೆಳೆಯರೆ, ಇವತ್ತು ಕೃಷಿ ಕ್ಷೇತ್ರವನ್ನು ನಾವು ಗಮನಿಸಿದರೆ 2 ಪ್ರಮುಖ ಅಂಶಗಳನ್ನು ನೋಡಬೇಕು. ಒಂದು, ಕೃಷಿ ಉತ್ಪಾದನೆ ಹಾಗೂ ಉತ್ಪನ್ನಗಳಿಗೆ ಸಿಗುವ ಬೆಲೆ. ನಾವು ಉತ್ಪಾದನೆಯ ಅಂಶವನ್ನು ಗಮನಿಸೋದಾದರೆ ಅದಕ್ಕೆ ಬೇಕಾದ ಭೂಮಿ, ನೀರಾವರಿ ವ್ಯವಸ್ಥೆಗಳು ನಮ್ಮಲ್ಲಿವೆ. ಆದರೆ ಅವುಗಳ ಬಳಕೆಯಲ್ಲಿ ನಾವು ವಿಫಲ ಆಗ್ತಾ ಇದ್ದೀವಿ. ನಮ್ಮಲ್ಲಿ ಸಾಕಷ್ಟು ಡ್ಯಾಮ್ಗಳಿವೆ, ಕೆನಾಲ್ ಮೂಲಕ ನೀರು ಹರಿಸೋ ಯೋಜನೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ, ಕೆರೆಗಳನ್ನು ನಿರ್ಮಾಣ ಮಾಡಿದ್ದೀವಿ. ಆದರೆ ಇವೆಲ್ಲ ಇದ್ದೂ ಕೂಡ ರೈತರಿಗೆ ಸಕಾಲಕ್ಕೆ ನೀರು ಸಿಗೋದಿಲ್ಲ. ಕೆನಾಲ್ ಬದಿಯಲ್ಲಿನ ಟೈಲ್ಯಾಂಡರ್ ತನ್ನ ಹೊಲಕ್ಕೆ ನೀರು ಬಾರದೆ ಒದ್ದಾಡ್ತಾನೆ. ಕೆರೆಗಳಿವೆ, ಆದರೆ ಅವುಗಳನ್ನು ತುಂಬಿಸುವ ಕೆಲಸ ಸಕ್ರಮವಾಗಿ ಆಗೋದಿಲ್ಲ. ಬೇಕಾದರೆ ಪ್ರವಾಹ ಬಂದು ಮನೆ ಮಠಗಳು ಕೊಚ್ಚಿ ಹೋಗುತ್ತವೆ, ನೀರು ವ್ಯರ್ಥವಾಗಿ ಸಮುದ್ರನಾದರೂ ಸೇರುತ್ತೆ. ಆದರೆ ನಾವು ಮಾತ್ರ ಕೆರೆಗಳಿಗೆ ನೀರು ಹರಿಸೋ ಕೆಲಸನ ಮಾಡೋದಿಲ್ಲ. ಹಾಗಂತ ಸರ್ಕಾರ ಅದಕ್ಕಾಗಿ ಹಣ ಖರ್ಚು ಮಾಡಿಲ್ವಾ? ದಾಖಲೆಗಳಲ್ಲಿ ಸಿಕ್ಕಾಪಟ್ಟೆ ಖರ್ಚಾಗಿದೆ, ಆದರೆ ಸದ್ಬಳಕೆಯಾಗಿಲ್ಲ. ನಮ್ಮ ಅಧಿಕಾರಿಗಳಿಗೆ, ನಾಯಕರಿಗೆ ಯಾರಿಗೂ ಕೂಡ ಉತ್ತರದಾಯಿತ್ವ ಅನ್ನೋದಿಲ್ಲ. ಇನ್ನು 2ನೇ ಸಮಸ್ಯೆ, ಚಿಕ್ಕ ಹಿಡುವಳಿಗಳು. ಗೆಳೆಯರೆ, 70-80ರ ದಶಕದಲ್ಲಿ ಹಿಡುವಳಿದಾರರ ಕೈಯಲ್ಲಿ ದೊಡ್ಡ ದೊಡ್ಡ ಭೂಮಿ ಇತ್ತು. ಆ ಜಮೀನ್ದಾರಿ ಪದ್ಧತಿಯ ಶೋಷಣೆಯನ್ನು ತಪ್ಪಿಸೋದಕ್ಕಾಗಿ ಉಳುವವನೇ ಭೂಮಿಯ ಒಡೆಯ ಅನ್ನೋ ಕಾನೂನು ಬಂತು. ಭೂಮಿ ಹಂಚಿಕೆ ಆಯಿತು. ಆನಂತರ ಕುಟುಂಬಗಳು ಬೆಳೆದವು. ಅವತ್ತಿಗೆ 2-3 ಎಕರೆ ಭೂಮಿ ಪಡೆದ ಕುಟುಂಬಗಳಲ್ಲಿ ಇವತ್ತು ಸದಸ್ಯರ ಸಂಖ್ಯೆ 10, 12, 15 ದಾಟಿದೆ. ಈಗ ಭಾಗ ಆದರೆ ಒಬ್ಬೊಬ್ಬರಿಗೆ 10 ಗುಂಟೆ ಕೂಡ ಬರೋದು ಕಷ್ಟ. ಅದನ್ನು ತಗೊಂಡವರು ಏನು ಮಾಡ್ತಾರೆ? ಜನ ಭೂಮಿಯನ್ನು ಹಾಗೆ ಬಿಟ್ಟು, ಹಳ್ಳಿಗಳನ್ನು ಬಿಟ್ಟು ಪಟ್ಟಣ ಸೇರಿದರು. ಪರಿಣಾಮ ಲಕ್ಷಾಂತರ ಎಕರೆ ಭೂಮಿ ಉಳುವವರೇ ಇಲ್ಲದೆ ಪಾಳು ಬಿದ್ದು ಹೋಯಿತು. ಈಗ ಅದು ಉತ್ಪಾದನೆ ಇಲ್ಲದ ಜಮೀನು. ಸಾಮಾನ್ಯವಾಗಿ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಅನ್ನೋದೇನಾದರೂ ಸ್ವಲ್ಪ ಇದ್ದರೆ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಅಂಥ ಅನುತ್ಪಾದಿತ ಜಮೀನನ್ನು ಸಾಮೂಹಿಕ ಕೃಷಿಗೋ ಅಥವಾ ಕೃಷಿಕರಿಗೆ ಬಾಡಿಗೆ ಕೊಡೋ ಮೂಲಕವೋ ಅದನ್ನು ಉತ್ಪಾದಿತ ಭೂಮಿಯನ್ನಾಗಿ ಮಾಡಬಹುದು. ಆದರೆ ಅದನ್ನು ಮಾಡೋರು ಯಾರು? ಇನ್ನು ಕೃಷಿ ಮಾಡ್ತಿರೋ ರೈತರ ಪರಿಸ್ಥಿತಿ ಆದರೂ ಚೆನ್ನಾಗಿದೆಯಾ? ಕೃಷಿ ಅನ್ನೋದು ಯಾವುದೋ ಇಂಡಸ್ಟ್ರಿ ಥರ ಅಲ್ಲ. ಅಲ್ಲಿ ಉತ್ಪಾದನೆಯ ಬಗ್ಗೆ ಯಾವ ಗ್ಯಾರಂಟಿನೂ ಇರೋದಿಲ್ಲ. ಭೂಮಿಗೆ ಬಿದ್ದು ಬೀಜ ಬೆಳೆದು ಮತ್ತೆ ಬೀಜ ಕಟ್ಟಿ ಮಾರುಕಟ್ಟೆಯನ್ನು ಸೇರೋವರೆಗೆ ಏನು ಬೇಕಾದರೂ ಆಗಬಹುದು. ಒಮ್ಮೊಮ್ಮೆ ಮಳೆ ಬಾರದೆ ಬರ ಬೀಳುತ್ತೆ, ಮತ್ತು ಕೆಲವು ಕಡೆ ಭಾರಿ ಮಳೆಯಾಗಿ ಅತಿವೃಷ್ಟಿ ಆಗುತ್ತೆ. ಎಲ್ಲ ಸರಿಯಾಗಿದ್ದರೆ ಗಾಳಿ ಹೆಚ್ಚಾಗಿ ಬೆಳೆ ಹಾಳಾಗುತ್ತೆ ಅಥವಾ ಕೀಟಬಾಧೆ ಶುರುವಾಗುತ್ತೆ. ಇನ್ನೇನು ಈ ಬಾರಿ ಅಂಥದ್ದೇನಿಲ್ಲ, ಬೆಳೆ ಚೆನ್ನಾಗಿ ಬಂತು ಅಂದ್ಕೊಂಡ್ರೆ ಆ ವರ್ಷ ಬೆಲೆ ಬಿದ್ದು ಹೋಗುತ್ತೆ. ಒಟ್ಟು ರೈತನ ಬದುಕೊಂಥರ ಲಾಟ್ರಿ ಇದ್ದ ಹಾಗೆ.
ಯಾವುದು ಗ್ಯಾರಂಟಿನೇ ಇಲ್ಲವೋ ಅಲ್ಲಿ ಯಾರಾದರೂ ತಮ್ಮ ಶ್ರಮವನ್ನು ಬಂಡವಾಳವಾಗಿ ಯಾಕೆ ಹೂಡ್ತಾರೆ? ಆದರೂ ಭಾರತದ ರೈತ ಅಲ್ಲೇ ಪದೇ ಪದೇ ಬಂಡವಾಳ ಹೂಡ್ತಾನೆ. ಒಂದಿಡೀ ವರ್ಷದ ಶ್ರಮವನ್ನು ಅಲ್ಲಿ ಹೂಡ್ತಾನೆ. ಅವನ ಇಡೀ ಕುಟುಂಬದ ಭವಿಷ್ಯವನ್ನು ಮಣ್ಣಿಗೆ, ಪ್ರಕೃತಿಯ ಅನಿಶ್ಚಿತತೆಯ ಮಡಿಲಿಗೆ, ವ್ಯಾಪಾರಿಗಳ ವಂಚನೆಯ ಕೈಗಳಿಗೆ ಕೊಟ್ಟು ತಾನು ಬೆವರು ಸುರಿಸಿ ದುಡಿತಾನೆ. ಅದರ ಪರಿಣಾಮ ಭಾರತ ಇವತ್ತು ಎಲ್ಲ ಸಮಸ್ಯೆಗಳ ನಡುವೆ ಕೂಡ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡೋ ಅತಿದೊಡ್ಡ ದೇಶ ಆಗಿದೆ. ಗೆಳೆಯರೆ, ಊಹೆ ಮಾಡಿ ನೋಡಿ, ಭಾರತದಲ್ಲಿನ ಕೃಷಿ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಣ್ಣ ಪ್ರಯತ್ನವನ್ನಾದರೂ ಸರ್ಕಾರ ಮಾಡಿದರೆ ಏನೆಲ್ಲ ಆಗಿಬಿಡಬಹುದಿಲ್ಲಿ. ನಮ್ಮ ರೈತ ಹೆಚ್ಚೇನು ಕೇಳೋದಿಲ್ಲ, ನೀರು ಕೊಡಿ ಅಂತಾನೆ. ನಮ್ಮ ಡ್ಯಾಮ್ಗಳಲ್ಲಿ ನೀರಿಗಿಂತ ಹೆಚ್ಚು ಹೂಳು ತುಂಬಿಕೊಂಡಿದೆ. ನಿಮಗೆ ಗೊತ್ತಿರಲಿ, ಯಾವ ಡ್ಯಾಮಲ್ಲೂ ಕಟ್ಟಿಸಿದ ಮೇಲೆ ಬಹುಶಃ ಹೂಳು ತೆಗೆಯೋ ಕೆಲಸ ಇವತ್ತಿನವರೆಗೆ ಆದಂತಿಲ್ಲ. ಅಲ್ಲಿನ ನೀರು ಹೇಗೆ ತಾನೇ ಹೆಚ್ಚು ನಿಲ್ಲೋದಕ್ಕೆ ಸಾಧ್ಯ? ರೈತರಿಗೆ ವರ್ಷಪೂರ್ತಿ ಸಿಗೋದಕ್ಕೆ ಹೇಗೆ ಸಾಧ್ಯ? ನಾವು ನದಿಗಳನ್ನು ಜೋಡಿಸೋ ಮಾತಾಡ್ತಿದ್ದೀವಿ, ಆದರೆ ಗ್ರಾಮೀಣ ಭಾಗದಲ್ಲಿ ಇನ್ನೂ ಸಾಕಷ್ಟು ಕಡೆ ಕೆರೆಗಳನ್ನು ಜೋಡಿಸೋ ಕೆಲಸ ಕೂಡ ಆಗಿಲ್ಲ. ಆಫ್ಕೋರ್ಸ್ ಆ ಕೆಲಸದ ಬಿಲ್ ಪಾಸಾಗಿ ಕಾಂಟ್ರಾಕ್ಟರ್ ಜೇಬು ತುಂಬಿದರೆ ಅದರ ಬಗ್ಗೆ ನಮಗೆ ಗೊತ್ತಿಲ್ಲ. ಇನ್ನು ಎರಡನೆಯದು ಬೆಳೆಗೆ ಸರಿಯಾದ ಬೆಲೆ. ನಿಮಗೆ ಗೊತ್ತಿರಬೇಕು, ನಮ್ಮಲ್ಲಿ ಆರೋಗ್ಯ ವಿಮೆ ಇದೆ, ಆಕ್ಸಿಡೆಂಟ್ ವಿಮೆ ಇದೆ. ಇವೆಲ್ಲ ನಾವು ಕಟ್ಟೋ ಹಣಕ್ಕಿಂತ ಹೆಚ್ಚು ಹಣವನ್ನು ಕೊಡೋ ಭರವಸೆ ಕೊಡುತ್ತವೆ. ಆದರೆ ರೈತರ ಕೃಷಿ ವಿಮೆ ಇದೆಯಲ್ಲ, ಅದರ ಬಗ್ಗೆ ಕೇಳಿದರೆ ಕಣ್ಣೀರು ಬರುತ್ತೆ. ರೈತ ಭೂಮಿಗೆ ಹಾಕಿದ ಹಣ ಅವನಿಗೆ ಅವನ ವಿಮೆಯಿಂದ ಯಾವತ್ತೂ ಬರೋದಿಲ್ಲ. ಅದೊಂದು ನಿರುಪಯುಕ್ತ ಯೋಜನೆ ಅನ್ನೋ ಮಟ್ಟಕ್ಕದು ಬಂದು ನಿಂತಿದೆ. ಇನ್ನು ಅಲ್ಲಿ ಕೂಡ ಭ್ರಷ್ಟಾಚಾರ. ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತಾರಲ್ಲ, ಅದರಲ್ಲಿ ಎಷ್ಟು ಜನ ನಿಜವಾದ ರೈತರು ಫಲಾನುಭವಿಗಳಾಗ್ತಾರೆ ನೋಡಿ ಬನ್ನಿ. ಈ ದೇಶದ 75% ರೈತರಿಗೆ ಸಾಲನೇ ಸಿಗೋದಿಲ್ಲ. ನಮ್ಮ ರಾಜ್ಯದಲ್ಲಂತೂ ಖಂಡಿತ ಸಿಗೋದಿಲ್ಲ. ಯಾಕೆ ಅಂದರೆ ರೈತರ ಹೆಸರಲ್ಲಿ ಜಮೀನಿನ ಪತ್ರಗಳಿಲ್ಲ. ಪೋಡಿ ಅಂತಾರಲ್ಲ, ಜಮೀನು ಭಾಗ ಮಾಡೋದು ಅದು ಇವತ್ತಿನವರೆಗೆ ಆಗಿಲ್ಲ. ಅದನ್ನು ಮಾಡಿಸಬೇಕು ಅಂದರೆ ಎಕರೆಗೆ 3 ರಿಂದ 4 ಲಕ್ಷ ಖರ್ಚಾಗುತ್ತೆ. ಲಂಚ, ಅದರ ಜೊತೆಗೆ ರೆವಿನ್ಯೂ ಕಚೇರಿಯ ಸುತ್ತ ಅಲಿಬೇಕು. ಕಂದಾಯ ಸಚಿವ ಅನ್ನಿಸ್ಕೊಂಡು ಮನುಷ್ಯನಿಗೆ ಯಾವತ್ತಿಗೂ ರೈತರ ಈ ಸಮಸ್ಯೆ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವುದೇ ಪಕ್ಷ ಇರಲಿ, ಯಾರೇ ಇರಲಿ, ಅವರಿಗೆ ರೈತರ ನಿಜವಾದ ಕಷ್ಟಗಳೇನು ಅಂತ ಖಂಡಿತ ಗೊತ್ತಿರೋದಿಲ್ಲ. ಅಲ್ಲ ರೀ, ಒಂದು ಪೋಡಿ ಮುಕ್ತ ಗ್ರಾಮ ಯೋಜನೆಯನ್ನು ಸರಿಯಾಗಿ ಅನುಷ್ಠಾನ ಮಾಡೋದಕ್ಕಾಗೋದಿಲ್ವಾ ಇವರು ಯೋಗ್ಯತೆಗೆ? ಸೊ ರೈತರಿಗೆ ಸಾಲ ಸರಿಯಾಗಿ ಸಿಗೋದಿಲ್ಲ. ಸಾಲ ಸಿಗೋದು ರಾಜಕಾರಣಿಗಳಿಗೆ, ಅವರ ಚೇಲಾಗಳಿಗೆ ಮತ್ತು ಊರಿನ ಪುಢಾರಿಗಳ ಹಿಂದೆ ಸುತ್ತೋರಿಗೆ. ಮಣ್ಣದ ಲಾಭ ಕೂಡ ಆಗೋದು ಅವರಿಗೇನೆ. ಅವ್ರ ಪೈಕಿ ಅಪರೂಪಕ್ಕೆ ಯಾರಾದರೂ ಒಂದಿಬ್ಬರು ರೈತರಿದ್ದರೆ ಅದೇ ಹೆಚ್ಚು. ಇನ್ನು ಕೃಷಿ ಸಾಲ ಸರ್ಕಾರ ಹೇಳುತ್ತೆ, ಆದರೆ ಯಾವ ನ್ಯಾಷನಲೈಸ್ಡ್ ಬ್ಯಾಂಕು ಅಥವಾ ಖಾಸಗಿ ಬ್ಯಾಂಕ್ಗಳಲ್ಲೂ ರೈತರಿಗೆ ಕೃಷಿ ಸಾಲ ಸಿಗೋದಿಲ್ಲ. ಯಾಕೆಂದರೆ ಕೃಷಿ ಅನ್ನೋದು ಗ್ಯಾರಂಟಿ ಇಲ್ಲದ ಉದ್ಯಮ. ಇನ್ನು ರೈತರಿಗೆ ಮಾಹಿತಿ ಕೊಡೋ ಕೆಲಸ, ಅವರನ್ನು ಎಜುಕೇಟ್ ಮಾಡೋ ಕೆಲಸ, ಯಾವ ಕಾಲಕ್ಕೆ ಏನು ಬೆಳಿಬೇಕು, ಯಾವ ಮಣ್ಣಲ್ಲಿ ಏನು ಬರುತ್ತೆ ಅದನ್ನು ಹೇಳ್ಕೊಡೋದಕ್ಕೆ ನಮ್ಮಲ್ಲಿ ಯಾವ ಕೃಷಿ ಅಧಿಕಾರಿನೂ ಹೊಲಗಳಿಗೆ ಬರೋದೇ ಇಲ್ಲ. ಹೊಸ ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ಮಾಹಿತಿ ಕೊಡೋ ಕೆಲಸ ನಡೆಯೋದಿಲ್ಲ. ನಮ್ಮಲ್ಲಿ ಸಮುದಾಯ ಕೃಷಿ ಅನ್ನೋ ಕಾನ್ಸೆಪ್ಟೇ ಸಾಕಷ್ಟು ಕಡೆಗಳಲ್ಲಿಲ್ಲ. ಇಷ್ಟೆಲ್ಲದರ ನಡುವೆನೂ ರೈತ ಬೆಳೆ ತೆಗೆದ್ರೆ ಅವನಿಗೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗೋದಿಲ್ಲ. ದಾಸ್ತಾನು ಮಾಡೋದಕ್ಕೆ ಕೋಲ್ಡ್ ಸ್ಟೋರೇಜ್ಗಳಿಲ್ಲ. ಗ್ರಾಮೀಣ ಭಾಗದಲ್ಲಿ ಕೃಷಿ ಆಧಾರಿತ ಉದ್ಯಮಗಳನ್ನು ಸ್ಥಾಪಿಸುವ ಬಗ್ಗೆ ಸರ್ಕಾರ ಯೋಚನೆ ಮಾಡಿಲ್ಲ. ಅಂಥ ಉದ್ಯಮಗಳಿಗೆ ಸಬ್ಸಿಡಿ, ಸಾಲ ಮುಂತಾದ ಪ್ರೋತ್ಸಾಹಗಳನ್ನು ಕೊಡೋ ಕೆಲಸ ಆಗಿಲ್ಲ. ಹೀಗಿರುವಾಗ ಭಾರತದಲ್ಲಿ ಕೃಷಿ ಅಭಿವೃದ್ಧಿ ಆಗೋದಾದರೂ ಹೇಗೆ ಸಾಧ್ಯ? ನನಗೆ ಒಂದು ಆಶ್ಚರ್ಯ ಆಗೋದೇನು ಅಂದರೆ, ನಾವು ಸಕ್ಕರೆಯನ್ನು ಆಮದು ಮಾಡ್ಕೋತಾ ಇದ್ದೀವಿ. ಅಂದರೆ ನಮ್ಮಲ್ಲಿ ಸಕ್ಕರೆಗೆ ಉತ್ಪಾದನೆಗಿಂತ ಹೆಚ್ಚಿನ ಬೇಡಿಕೆ ಇದೆ ಅಂತ ಆಯ್ತಲ್ಲ. ಹೀಗಿರುವಾಗ ಕಬ್ಬು ಬೆಳೆದ ರೈತನಿಗೆ ಬೆಲೆ ಯಾಕೆ ಸಿಗ್ತಿಲ್ಲ? ಮತ್ತು ಸಮಯಕ್ಕೆ ಸರಿಯಾಗಿ ಫ್ಯಾಕ್ಟರಿಗಳು ಖರೀದಿ ಮಾಡಿದ ಕಬ್ಬಿಗೆ ಹಣ ಯಾಕೆ ಕೊಡೋದಿಲ್ಲ? ಇನ್ನು ನಮ್ಮಲ್ಲೇ ಶೇಂಗಾ, ಸೂರ್ಯಕಾಂತಿ, ಕುಸುಬೆ, ಸಾಸುವೆ ಹೀಗೆ ನಾನಾ ರೀತಿಯ ಎಣ್ಣೆ ಕಾಳುಗಳನ್ನು ಬೆಳೆದ ಮೇಲೆ ಕೂಡ ಸಾಕಷ್ಟು ಪ್ರಮಾಣದ ಕೊಬ್ಬರಿ ಇದ್ದು ಅದಕ್ಕೆ ಬೆಲೆ ಇಲ್ಲ ಅಂತ ರೈತರ ಕಣ್ಣೀರು ಹಾಕ್ತಿರುವಾಗ ಕೂಡ ಸರ್ಕಾರ ಪಾಮಾಯಿಲನ್ನು ಆಮದು ಮಾಡಿಕೊಂಡು ಅದನ್ನು ಪ್ರಮೋಟ್ ಮಾಡ್ತಿರೋದು ಯಾಕೆ ಅಲ್ವಾ? ಇದೆಲ್ಲದರ ಪರಿಣಾಮ ಭಾರತದಲ್ಲಿ ಕೃಷಿಯ ಕಡೆಗೆ ಜನ ಆಸಕ್ತಿಯನ್ನು ಕಳ್ಕೊತಾ ಇದ್ದಾರೆ. ಹಳ್ಳಿಗಳು ವೃದ್ಧಾಶ್ರಮಗಳಾಗ್ತಾ ಇವೆ. ಏನೋ ಮೊನ್ನೆ ಚೀನಿ ವೈರಾಣು ಬಂದ ಕಾರಣಕ್ಕೆ ನಗರ ಬಿಟ್ಟು ಹೋದವರು ಕೃಷಿ ಮಾಡೋ ಉತ್ಸಾಹವನ್ನು ತೋರಿಸ್ತಿದ್ದಾರಾದರೂ ಇಂಥ ಪರಿಸ್ಥಿತಿಯಲ್ಲಿ ಅದು ಕೂಡ ಹೆಚ್ಚು ದಿನ ಉಳಿಯುವ ನಿರೀಕ್ಷೆ ಇಲ್ಲ.
ಇಷ್ಟಾದರೂ ಗೆಳೆಯರೆ, ಭಾರತ ಇವತ್ತಿಗೂ ಕೃಷಿ ಪ್ರಧಾನ ದೇಶವಾಗಿ ಉಳ್ಕೊಂಡಿದೆ. ಇವತ್ತು ನಮ್ಮ ದೇಶದ ಒಟ್ಟು GDPಯಲ್ಲಿ 18% ಪಾಲನ್ನು ಕೃಷಿ ಹೊಂದಿದ್ದು, 10% ರಫ್ತಲ್ಲಿ ಪಾಲನ್ನು ಹೊಂದಿದೆ. ಹಾಗೆಯೇ 50ಕ್ಕಿಂತಲೂ ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿಸಿರೋದು ಕೂಡ ಇದೇ ಕೃಷಿನೇ. ಮಜಾ ಇರೋದೇ ಇಲ್ಲಿ. 50% ಉದ್ಯೋಗ ಸೃಷ್ಟಿ ಮಾಡಿರೋ ಕ್ಷೇತ್ರದ GDPಯ ಪಾಲು ಬರೀ 17 ಮಾತ್ರ. ಯಾಕೆಂದರೆ ಶ್ರಮಕ್ಕೆ ತಕ್ಕಷ್ಟು ಲಾಭ ಮತ್ತು ಉತ್ಪಾದನೆ ಅಲ್ಲಿಲ್ಲ. ಹೀಗಾಗಿನೇ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಆಹಾರದ ಸಮಸ್ಯೆ ಉಂಟಾಗತ್ತೆ ಅಂತ ಹೇಳಲಾಗ್ತಾ ಇರೋದು. ನಮ್ಮಲ್ಲಿ ಏನಿಲ್ಲ ಅಂದರೂ ಜನಸಂಖ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಹೋಗ್ತಾ ಇದೆ. 2030 ಹೊತ್ತಿಗೆ ಭಾರತ ಜನಸಂಖ್ಯೆಯಲ್ಲಿ ಚೀನಾನ ಹಿಂದಿಕ್ಕಲಿದ್ದು 35% ಮಂದಿ ಯುವಕರೇ ಭಾರತದಲ್ಲಿರ್ತಾರೆ. ಅಂದರೆ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ದೇಶ ಕೂಡ ಭಾರತ ಆಗುತ್ತೆ. ಇನ್ನು ಚಿಕ್ಕದಾಗ್ತಿರೋ ಭೂ ಹಿಡುವಳಿ, ಹೆಚ್ಚಾಗ್ತಿರೋ ನಗರೀಕರಣ, ನೀರಾವರಿ ಸಮಸ್ಯೆಗಳು, ಕುಸಿದು ಹೋಗಿರೋ ಅಂತರ್ಜಲ, ಮಾರುಕಟ್ಟೆ ಸಮಸ್ಯೆ, ಬೀಜ ಮತ್ತು ಗೊಬ್ಬರದ ಸಮಸ್ಯೆ, ಅತಿಯಾದ ಕೈಗಾರಿಕೀಕರಣ, ಅಕಾಲಿಕ ಮಳೆ ಹಾಗೂ ಬರ, ಅವೈಜ್ಞಾನಿಕ ಹಾಗೂ ಉತ್ತರದಾಯಿತ್ವ ಇಲ್ಲದ ಯೋಜನೆಗಳು ಇವೆಲ್ಲ ಭಾರತದಲ್ಲಿನ ಕೃಷಿಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಾ ಇದ್ದು, ಕೃಷಿ ಇಳುವರಿ ಕುಗ್ಗೋದಿಕ್ಕೆ ಇವೆಲ್ಲ ತಮ್ಮ ಕೈಲಾದಷ್ಟು ಸಹಾಯನ ಮಾಡ್ತಾ ಇವೆ. ಹಾಗೂ ಆಹಾರ ಸಮಸ್ಯೆ ಎದುರಾದರೆ ಅದಕ್ಕೆ ಕಾರಣ ಕೂಡ ಈ ಮೇಲಿನ ಎಲ್ಲ ಸಮಸ್ಯೆಗಳೇ ಆಗತ್ವೆ. ಹಾಗಂತ ಮುಂದೇನೋ ನಮಗೆ ಆಹಾರ ಸಮಸ್ಯೆ ಉಂಟಾಗಿಬಿಡುತ್ತೆ ಅಂತ ತೀರಾ ಹೆದರಬೇಕಾದ ಅಗತ್ಯನೂ ಇಲ್ಲ. ಯಾಕೆಂದರೆ ಹೀಗೆ ಆಗತ್ತೆ ಅಂತ ಖಚಿತವಾಗಿ ಹೇಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈಗ ಹಳ್ಳಿಗಳನ್ನು ಸೇರಿರೋ ನಮ್ಮ ವಿದ್ಯಾವಂತ ಯುವಕರಿದಾರಲ್ಲ, ಅವರು ಕೃಷಿ ಉತ್ಪನ್ನಗಳಿಗೆ ಬೆಲೆಯನ್ನು, ಮಾರುಕಟ್ಟೆಯನ್ನು ಒದಗಿಸೋದಕ್ಕೆ ಹೊಸ ದಾರಿಗಳನ್ನು ಹುಡುಕೊಂಡ್ರೆ, ಸರ್ಕಾರ ಕೂಡ ಸ್ವಲ್ಪ ಜವಾಬ್ದಾರಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾದರೆ, ಸಾಮೂಹಿಕ ಕೃಷಿಯಂಥ ಚಟುವಟಿಕೆಗಳು ಶುರುವಾಗಿ ಕೃಷಿಯ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಕೃಷಿ ಆಧಾರಿತ ಕೈಗಾರಿಕೆಗಳು ಶುರುವಾದರೆ, ಯುವ ಶಕ್ತಿ ಗ್ರಾಮೀಣ ಭಾಗದಲ್ಲಿ ಉಳಿಯೋ ಹಾಗಾದರೆ ಭಾರತದ ಕೃಷಿಗೆ ಒಂದು ಹೊಸ ಹುರುಪು ಬಂದರೂ ಆಶ್ಚರ್ಯ ಪಡಬೇಕಿಲ್ಲ. ಸ್ನೇಹಿತರೆ, ಸದ್ಯದ ಮಟ್ಟಿಗಂತೂ ಭಾರತಕ್ಕೆ ಆಹಾರದ ವಿಚಾರದಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಆದರೆ ಅದು ಮುಂದೆ ಕೂಡ ಸಮಸ್ಯೆಗೆ ಸಿಲುಕಬಾರದು. ಕೃಷಿ ವಲಯದಲ್ಲಿ ಭಾರತ ಕಳೆದ 70 ವರ್ಷಗಳಲ್ಲಿ ಸಾಕಷ್ಟನ್ನು ಸಾಧಿಸಿದೆ. ಅದಕ್ಕೆ ಕಾರಣ ಸರ್ಕಾರಗಳು ಅಂತ ಹೇಳೋದಕ್ಕಿಂತ ನಮ್ಮ ರೈತನಿಗೆ ಭೂಮಿಯ ಮೇಲಿರೋ ಸೆಂಟಿಮೆಂಟು ಮತ್ತು ಅವನ ಛಲ ಅಂತ ಹೇಳಿದರೆ ಸರಿ ಹೋಗುತ್ತೇನೋ. ಇನ್ನು ಮುಂದೆ ಕೂಡ ಕೃಷಿ ಕ್ಷೇತ್ರ ಉಳಿಬೇಕು ಅಂದರೆ ಸರ್ಕಾರಗಳು ಕೃಷಿಗೆ ಸಂಬಂಧಿಸಿದ ನ್ಯೂನ್ಯತೆಗಳನ್ನು ಆದಷ್ಟು ಬೇಗ ಸರಿಪಡಿಸಿ ಕೃಷಿಗೆ ಸಂಪೂರ್ಣ ಉತ್ತೇಜನ ಕೊಡಬೇಕಿದೆ. ಹಾಗಾದಾಗ ಮಾತ್ರ ನಾವು ಮುಂದೆ ಎದುರಾಗಬಹುದಾದ ಆಹಾರ ಸಮಸ್ಯೆಯಿಂದ ಪಾರಾಗಬಹುದು. ಗೆಳೆಯರೇ, ಇದು ಭಾರತದ ಕೃಷಿ ಹಾಗೂ ಆಹಾರದ ಕುರಿತಾದ ಸಣ್ಣದೊಂದು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.